हे रम्भा विजयध्वजशतर विप्रतिभा गजवदन हे रम्भा विजयध्वजशतर विप्रतिभा एकदंत वैकल्यांत वृद्धितिथे द्वयराकांत एकदंत वैकल्यांत वृद्धितिथे द्वयराकांत गजवदन हे रम्भा मूषक वाहन सर्पभूषा मूषक वाहन सर्पभूषा दसनि पप मम गग नि ग म पानि द नि द नि सा मूषक वाहन सर्पभूषा ಅಡಿಗಡಿಗೆ ನಿನ್ನ ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನ ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ಗಜವದನ ಹೇ ರಂಭ ವಿಜಯಧ್ವಜಶತರ ವಿಪ್ರತಿಭಾ ಗಜವದನ ಹೇ ಕಡಲ ಕಲರವ, ಹರಿವ ನದಿ, ತೋಟ, ಗದ್ದೆ, ದಟ್ಟ ಹಸಿರು, ಹಕ್ಕಿಗಳಿಂಚರ, ಸುರಿವ ಮಳೆ, ಇಂದ್ರವನದ ತುಣುಕೊಂದು ಧರೆಗೆ ಬಿದ್ದ ಅನುಭವ ಇಲ್ಲಿನ ನಿಸರ್ಗ. ಇಂತಹ ಇಳಿಜಾರು ಕಣಿವೆಗಳ ನಡುವೆ ಶಾಂತವಾದುದೊಂದು ಪುಟ್ಟ ಹಳ್ಳಿಯ ಮೂಲೆ ಬಾಬುಕೋಡಿ, ಕಾರಂತರ ಹುಟ್ಟೂರು. ಅಡಿಕೆ ಮರಗಳ ಸುಯಿಲು, ಹಳ್ಳಿಯ ಹಕ್ಕಿ ಪಕ್ಕಿಗಳ ನಾನಾ ಇಂಚರ, ಅಡಿಕೆ ತೋಟದಲ್ಲಿ ತೂರಿ ಬರುವ 100,000 ಸೂರ್ಯ ಕಿರಣಗಳು ಚೆಲ್ಲುವ ರಂಗು ರಂಗಿನ ರಂಗಭೂಮಿ. ಬಾಬುಕೋಡಿ, ಕುಕ್ಕಾಜೆ, ಪತ್ತುಮುಡಿ, ತ್ರಿಕೋನ ಬಿಂದುಗಳು ಇವೆಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಚಿ ಗ್ರಾಮಕ್ಕೆ ಸೇರಿದ ಹಳ್ಳಿಗಳು. ನಾವು ನರಸಿಂಹದೇವರ ಒಕ್ಕಲಂತೆ. ಆಗ ಬಾಲ್ಯದಲ್ಲಿ ಅದು ನರಸಿಂಹದೇವರು, ವೆಂಕಟರಮಣ ದೇವರು ಅದಷ್ಟು ಗೊತ್ತಿಲ್ಲ. ಅಂತೂ ಒಂದು ದೇವರು. ಆ ದೇವರ ಈ ಪೂಜಾ ಶಾಲೆಗೆ ಬಂದಾಗ ನನಗೆಷ್ಟು ನೆನಪುಗಳು ನನಗೆ ಕಾಡುತ್ತವೆ. ನಿಜವಾಗ ನನ್ನ ಧ್ವನಿಗಳಿಗೆ ಅಥವಾ ಸ್ವರಗಳಿಗೆ ಸಂಸ್ಕಾರ ಸಿಕ್ಕಿದ್ದೆ ಈ ಪೂಜಾ ಕೋಣೆಯಲ್ಲಿ. ಇಲ್ಲಿ ಮೊದಲು ಒಂದು ಕಡೆ ಪೂಜೆ ಮಾಡೋರು, ಪೂಜಾರಿಗಳ ಅವರು ಬಾರಿಸುತ್ತಿರುವ ಗಂಟಾಮಣಿಗಳ ಧ್ವನಿ, ಆಮೇಲೆ ಇಲ್ಲಿ ಹೊರಗಡೆ ನಾವೆಲ್ಲ ಭಕ್ತರುಗಳು ಅಥವಾ ಮನೆಯವರೆಲ್ಲ ಸೇರಿ ಒಟ್ಟಿಗೆ ತುಂಬಾ ಇಲ್ಲಿ ಸಣ್ಣ ಜಾಗದಲ್ಲಿ ತುಂಬಾ ತುಂಬಿಕೊಂಡು ಆ ತರಹದ ಜಾಗಟೆಗಳು ಅದು ಈಗಲೂ ಇವೆ. ಆಮೇಲೆ ತರಹದ ತಾಳಗಳು, ಆಮೇಲೆ ಜೋರಾಗಿ ಶಂಖ ಬಾರಿಸೋದು. ಶಂಖದಲ್ಲಿ ಕೂಡ ಒಂದು ನೇರವಾದ ಶಂಖ, ಇನ್ನೊಂದು ಒಳ್ಳೆ ಗಮಕ ಕೊಟ್ಟಂತ ಶಂಖ, ಈ ಶಂಖ ಧ್ವನಿಗಳು ಇವೆಲ್ಲ ಈ ಧ್ವನಿಗಳೆಲ್ಲ ಇಲ್ಲಿ ಜಾಸ್ತಿ ಬರ್ತದೆ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಭೋಜನ ಶಾಲೆ, ಅದರ ಪಕ್ಕದಲ್ಲಿ ಪಾಕಶಾಲೆ. ಈ ಭೋಜನ ಶಾಲೆಯಲ್ಲಿ ತುಂಬಾ ಜನ ಕುತ್ಕೊಂಡು ಊಟ ಮಾಡ್ತಿದ್ರು. ಅದೊಂದು ಸಮಾರಾಧನೆ, ಅದೊಂದು ರೀತಿಯಲ್ಲಿ ಸಮುದಾಯ ಕೆಲಸ. ಸ್ವಲ್ಪ ಊಟ ಎಲ್ಲ ಆಗಿ ಪಾಯಸ ಬರೋ ಹೊತ್ತಿಗೆ ಸಾಧಾರಣವಾಗಿ ಚೂರ್ಣಿಕೆ ಹಾಡುವ ಪದ್ಧತಿ ಇತ್ತು. ಆ ಚೂರ್ಣಿಕೆಯ ಕೆಲವು ಧ್ವನಿಯ ವಿನ್ಯಾಸಗಳು, ಯಾವುದೋ ಶ್ಲೋಕ ಇರ್ಬೋದು ಅಥವಾ ಯಾವುದೋ ಒಂದು ಸಣ್ಣ ಹಾಡಿನ ತುಂಡಿರ್ಬೋದು, ಅಥವಾ ಭಾಮಿನಿ ಷಡ್ಪದಿ ಇರ್ಬೋದು, ಅಥವಾ ಗದಗಿನ ಭಾರತದ ಯಾವುದೋ ಪಂಕ್ತಿ ಇರ್ಬೋದು, ಇಂಥದನ್ನೆಲ್ಲ ಇಲ್ಲಿ ಹಾಡ್ತಿದ್ರು. ಅದೇ ರೀತಿಯಲ್ಲಿ ಪತ್ತುಮುಡಿ ಹಾಗೇನೆ. ಯಾಕಂದ್ರೆ ನಾನು ಮನೆ ಇದ್ದಿದ್ದೆಲ್ಲ ಬಾಬುಕೋಡಿ ಅಂತ ಹೇಳಿ. ತಂದೆ ಬಾಬುಕೋಡಿ ನಾರಾಯಣ ಕಾರಂತ ಪ್ರೀತಿಯನ್ನು ಹೊರಹೊಮ್ಮಿಸದೆ ಸಿಟ್ಟಿನ ಮೂಲಕವೇ ಪ್ರೀತಿಸಿದವರು. ತಾಯಿ ಲಕ್ಷ್ಮಮ್ಮ ನಿತ್ಯ ಮಗನ ಬಗ್ಗೆ ಕಳವಳ. ಒಮ್ಮೆ ಮಗ ಬೋಯಣ್ಣ ಅಡಿಕೆ ಮರ ಹತ್ತಿ ಅಡಿಕೆ ಕದಿಯುವಾಗ ತಂದೆಯನ್ನು ನೋಡಿ ಜರ್ರನೆ ಒಂದೇ ಸಲಕ್ಕೆ ಇಳಿದು ತರಚಿ ಗಾಯಗೊಂಡು ತಂದೆಯ ಛತ್ರಿಯಿಂದ ತಿಂದ ಪೆಟ್ಟಿನ ರುಚಿ ಮರೆಯುವುದಕ್ಕೆ ಮಗನಿಗೆ ಮನಸ್ಸು ಬಾರದು. ನಾನು ಈ ಕುಕ್ಕಾಜಿ ಶಾಲೆಯಲ್ಲಿ ಎಲಿಮೆಂಟರಿ ಸ್ಕೂಲ್ ಇದ್ದಾಗ 3ನೇ ಕ್ಲಾಸ್ನಲ್ಲಿ ಓದ್ತಿದ್ದೆ. ಆಗ ನನ್ನ ಮೊದಲನೇ ರಂಗ ಪ್ರವೇಶ ಒಂದು ರೀತಿಯಲ್ಲಿ ಇಲ್ಲೇ ಆದ್ದು. ಅದು ಖಾಸಗಿ ಪ್ರಯೋಗ ನಿಜ. ರಾಮರಾವ್ ಅವರು ಮೇಷ್ಟ್ರಾಗಿದ್ರು. ಅವ್ರಿಗೆ ಶುಕ್ಲಂಡಾಯಿತಾದ್ರು, ಕುಂಬಳಕ ಭಾಗವತ ಅಂತ ಈ ನಾಟಕ ಮಾಡ್ತಿದ್ರು. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ. ಕೃಷ್ಣಾಯ ವಾಸುದೇವ ಅಲ್ಲ ಸ್ವಾಮಿ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ.
ಕೃಷ್ಣಾಯ ವಾಸು. ಅಲ್ಲ ಸ್ವಾಮಿ, ಹಂಗೆ ಹಾಡ್ತಿದ್ದೀರಾ? ಮುದದಿಂದ ನಿನ್ನ ಕೊಂಡಾಡು. ಹೇಳ್ತೀನಿ. ಓ ಮುದದಿಂದ ಮುದದಿಂದ ನನ್ನನ್ನು ಹಾಗಲ್ಲ ರೀ, ಚಪ್ಪರಿಸ್ಬೇಕು. ಒಂದು ಸಣ್ಣ ಪ್ರಹಸನ ನಾನೇ ಬರೆದದ್ದು, ಅದನ್ನು ಅಭಿನಯ ಮಾಡಿದ್ದಾರೆ. ಅದರಲ್ಲಿ ಯಾರಂತರೂ ಭಾಗವಹಿಸಿದ್ದಾರೆ. ನನ್ನ ನೆನಪಿನಲ್ಲಿ ಇವರಿಗೆ ಪ್ರಥಮ ಸ್ಟೇಜಿಗೆ ಹೋಗುವಂತಹ ಅವಕಾಶ ಮಾಡಿಕೊಟ್ಟದ್ದು ಆ ದಿವಸ ಅಂತ ನೆನಪು. ಹೈಸ್ಕೂಲು ಓದಿಗಾಗಿ ಪಾಣೆ ಮಂಗಳೂರಿಗೆ ಬಂದ ವೆಂಕಟರಮಣ ಕಾರಂತ 8ನೇ ಕ್ಲಾಸು ಓದಿ ಮುಗಿಯಿತು. ಮುಂದೆ ಓದಿಸುವುದು ಕಷ್ಟ ಎಂದರು ತಂದೆ. ಉಪಾಧ್ಯಾಯನಾಗಿ ಕುಕ್ಕರಬೆಟ್ಟಿನ ಕೃಷ್ಣ ಭಟ್ಟರ ಮನೆಗೆ ಈ ಸಣ್ಣ ಮಾಸ್ಟನ ಆಗಮನ. ತಂದೆ ದೊಡ್ಡ ಮಾಸ್ಟ, ಇದೇ ಮನೆಯಲ್ಲಿ ಹಿಂದೆ ಪಾಠ ಹೇಳಿದವರು. ನರಸಿಂಹ ಭಟ್ಟರು ಕಾರಂತರ ಶಿಷ್ಯ ಹಾಗೂ ಗೆಳೆಯ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪೌಳಿಯಲ್ಲಿ ಆಗ ಸಂಸ್ಕೃತ ಹಿಂದಿ ಪಾಠಶಾಲೆ ನಡೆಯುತ್ತಿತ್ತು. ರಥ ಇರುವ ಜಾಗದ ಮುಂಭಾಗದಲ್ಲಿಯೇ ಶಾಲಾ ವಾರ್ಷಿಕೋತ್ಸವದ ಸ್ಟೇಜು. ಕಾರಂತನೆಂಬ ಹುಡುಗ ಅಂದು 3 ಕಾರ್ಯಕ್ರಮ ನೀಡಿ ರಾತ್ರಿಯಿಂದ ಬೆಳಗಾಗುವುದರಲ್ಲಿ ವೆಂಕಟರಮಣ ಕಾರಂತ ಅಂತ ಪೂರ್ಣ ಹೆಸರಿನಲ್ಲಿ ಪ್ರಸಿದ್ಧನಾಗಿದ್ದ. ಆಗಲೇ ನನ್ನ ಕೆಲವು ಗಂಧಾರಿ ಕೆಲಸಗಳ ರಹಸ್ಯೋದ್ಘಾಟನೆ ಆಯಿತು. ಆಗ ನಾನಂತೂ ಬಹಳ ಪೇಚಾಟ ಪಟ್ಟಿದ್ದು ನಿಜ. ನಿಮ್ಮನ್ನು ನೋಡಿದಾಗ ನೀವು ಎಲ್ಲೋ ಒಳಗಿಂದೊಳಗೆ ಒದ್ದಾಡ್ತಿದ್ದ ಕಾಣಿಸಿತ್ತು. ನಿಜ. ಕುಕ್ಕರಬೆಟ್ಟು ದೇವರ ಕೋಣೆ ದಾಟಿ ಮೇಲೆ ನಾಗಂದಿಗೆಯ ಮೂಲೆಯಲ್ಲಿ ಕೃಷ್ಣ ಭಟ್ರು ಪಾಕೆಟ್ನಲ್ಲಿ ದುಡ್ಡು ಇಡ್ತಿದ್ರು. ಪುಸ್ತಕದಾಸೆಯ ಕಾರಂತರು ಅಲ್ಲಿಂದ ದುಡ್ಡು ತೆಗೆದರು, ಪುಸ್ತಕ ಕೊಂಡರು, ಸ್ವತಃ ತಪ್ಪು ಒಪ್ಪಿಕೊಂಡು ಬಯಲಾದರು. ಹೊರಡುವ ಗಳಿಗೆ ಬಂತು ಎನ್ನೋಣವೇ. ಜಮದಗ್ನಿ ತಂದೆಯ ಕಣ್ಣಲ್ಲಿ ಮೊದಲ ಕಣ್ಣೀರು. ಇವರು ಸಾಗುತ್ತಿದ್ದ ಬದುಕು ಜಟಕ ಬಂಡಿ ಥಟ್ಟನೆ ತನ್ನ ದಾರಿ ಬದಲಿಸಿತು. ತಾಯಿ ಲಕ್ಷ್ಮಮ್ಮ, ಶನಿವಾರ ಮನೆ ಬಿಟ್ಟು ಹೊರಟಿದೀಯಾ, ಇನ್ನು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ನಿಲ್ಲದ ಪಯಣ ನಿಲ್ಲದು ಎಂದು ಗ್ರಾಮ್ಯ ನಂಬಿಕೆಯಲ್ಲಿ ನುಡಿದ ನುಡಿ ಸತ್ಯವಾಗ್ಬೇಕೇ? ಹೀಗೆ ಊರು ಬಿಟ್ಟು ಮೈಸೂರು ಸೇರಿದ 13ರ ಬಾಲಕ ಬಂದು ನಿಂತದ್ದು ಗುಬ್ಬಿ ಕಂಪನಿಯ ದೊಡ್ಡ ಗೇಟಿನೆದುರು. ಕಾರಂತನ್ನು ಕರ್ಕೊಂಡು ಬಂದು ಈ ಹುಡುಗ ಪಾರ್ಟ್ ಮಾಡೋದಕ್ಕೋಸ್ಕರ ಮಂಗಳೂರಿಂದ ಬಂದಿದ್ದಾರೆ, ಪಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಪಾರ್ಟ್ಗಳು ಚಿಕ್ಕ ಚಿಕ್ಕ ಪಾರ್ಟ್ಗಳು ಮಾಡ್ಕೊಂಡಿದ್ದ. ನಮ್ಮ ಮುತ್ತರಾಜು ಮತ್ತೆ ಕಾರಂತ ಎಲ್ಲಾನು ಸಕೀರ್ ಪಾರ್ಟ್ಗಳನ್ನು ಕೂಡ ಮಾಡ್ಕೊಂಡಿದ್ರು. ಸಕೀರ್ ಪಾರ್ಟ್ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡೋದಕ್ಕೆ ಪ್ರಾರಂಭವಾಗಿದ್ದು. ಕಾಲಕ್ರಮದಲ್ಲಿ ಗುಬ್ಬಿ ಕಂಪನಿ ನಿಂತು ಹೋಯ್ತು. ನಿಂತು ಹೋದ್ರೆ ಕಾರಂತ ಬೇರೆ ಎಲ್ಲೂ ಹೋಗ್ಲಿಲ್ಲ, ನನ್ನ ಜೊತೆಗೆ ಇದ್ದು ಬಿಟ್ಟ. ನರಹರ್ ಶಾಸ್ತ್ರಿಗಳ ಹತ್ರ ಹೋಗಿ ಬರ್ತಾ ಇದ್ದ. ಆಗ ಶಿಷ್ಯವೃತ್ತಿ ಇತ್ತು. ಪುಟ್ಸಾಮಯ್ಯನವ್ರು ಇದ್ರು, ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದ, ನೋಡ್ತಾ ಇದ್ದ. ಇದಲ್ಲದೆ ನಾಟಕದ ಕಂಪ್ನಿಯಲ್ಲಿ ಆ ನಾಟಕದ ಎಲ್ಲ ಸ್ಕ್ರಿಪ್ಟ್ಗಳನ್ನು ಕಾಪಿ ಮಾಡೋ ಕೆಲಸ ಬೇರೆ ಸಿಗ್ತಾ ಇತ್ತು. ಅದರಿಂದ ಅವನಿಗೆ ಬಟ್ಟೆ ಬರೆಗಳು ಕೂಡ ಹೊಲಿಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಅಂತ ಕಾಣುತ್ತೆ. ಸತತ 6 ವರ್ಷಗಳ ಕಾಲ ಗುಬ್ಬಿ ಕಂಪನಿಯಲ್ಲಿ ನೆಲೆ ನಿಂತು ವೀರಣ್ಣನವರಿಂದ ಭೇಷೆನಿಸಿಕೊಂಡವರು. ಹಲವಾರು ಸ್ನೇಹಿತರನ್ನು ಪಡೆದರು. ಅಂತವರಲ್ಲೊಬ್ಬರು ಬೇಬಿ ವಾಸುದೇವರಾಯರು. ಕಾರಂತರಿಗೆ ಅಕ್ಕನಂತೆ ವಾತ್ಸಲ್ಯ ತೋರಿದವರು ಪುತ್ತೂರಿನ ಶಂಕರಿ ಭಟ್, ಇವರ ಹಿಂದಿ ಸಹಪಾಠಿ. ನಾಟಕ ಕಂಪನಿ ಇತ್ತು, ಅದರಲ್ಲಿ ರಾತ್ರಿ ಪಾರ್ಟ್ ಮಾಡೋದು, ಹಗಲು ನಮ್ಮ ಶಾಲೆಗೆ ಬರೋದು. ಬಹುಶಃ ಅಲ್ಲಿಯ ಬದುಕು ನೋಡಿ ಹಾಗೆ ಅನಿಸಿರ್ಬೇಕು. ಆದ್ರೆ ಕಲ್ತಿದ್ದು ತುಂಬಾ ಇದ್ರೂ ಕೂಡ ಇಲ್ಲ, ಹೆಚ್ಚು ಕಲಿಬೇಕು, ಶಿಕ್ಷಣ ಪಡಿಬೇಕು, ಬರೀ ನಾಟಕದಲ್ಲಿ ಬದುಕಕ್ಕಾಗೋಲ್ಲ ಅಂತ ಹೇಳಿ ನಾನು ಹಿಂದಿ ಕಲಿಯೋಕೆ ಪ್ರಾರಂಭಿಸಿದೆ. ಹಿಂದಿ ಕಲಿಯೋಕೆ ಪ್ರಾರಂಭಿಸಿ ಬೆಂಗಳೂರಲ್ಲೇ ಇದ್ದು ಇಲ್ಲಿ ಒಬ್ಬ ಮೇಷ್ಟ್ರು ಆಗಿ ಆಮೇಲೆ ಕಾಶಿಗೆ ಹೋದೆ. ನನಗೆ ಆಗಲೇ ಬಂತು ಭಿಕ್ಷಾ ಪತ್ರ ಅಂತೇಳಿ ಒಂದು ಕಾರ್ಡು. ನಾನು ಬನಾರಸ್ಸಿಗೆ ಬಂದಿದ್ದೇನೆ, ಮ್ಯೂಸಿಕ್ನಲ್ಲಿ MA ಮಾಡಬೇಕಂತ ಹೇಳಿ ಆಲೋಚನೆ. ಅದರಿಂದ ನನಗೆ ಏನಾದರೂ ಸಹಾಯ ಮಾಡಿ ಅಂತೇಳಿ ತಿಂಗಳಿಗೆ 10 ರೂಪಾಯಿಯಾಗಿ ಅವರಿಗೆ ಕಳಿಸಿದ್ದೆ. ಪಾಪ ಪರಿಹಾರ ಕಲ್ಪನೆಯ ನಗರ ಕಾಶಿ. ಕಾಶಿ ವಾಸವೇ ಒಂದು ಅನುಭವವೆನ್ನುವ ಕಾರಂತರಿಗೆ ಅಲ್ಲಿ ಓಂಕಾರನಾಥ್ ಠಾಕೂರ್ ಅವರಿಂದ ಸಂಗೀತ ಪಾಠ. ಹಿಂದಿ ಗುರು ಪಂಡಿತ್ ಹಜಾರಿ ಪ್ರಸಾದ್ ದ್ವಿವೇದಿಯವರ ಬಳಿ ಶಿಷ್ಯತ್ವ. ಕಾಶಿ ಹೋದಾಗ್ಲಂತೂ ಕೇವಲ ಹಿಂದಿಯಲ್ಲಿ MA ಪಾಸ್ ಆಗಬೇಕು ಅಥವಾ ಆಮೇಲೆ PhD ಆಗಬೇಕು ಉದ್ದೇಶ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಕಾಶಿಯಲ್ಲಿರುವಾಗಲೇ ಒಂಟಿ ಬದುಕಿನ ಅಂತ್ಯ. ಪ್ರೇಮ ಬಾಳ ಸಂಗಾತಿಯಾದರು. ಮದುವೆಯಾದರೂ ಪ್ರೇಮ ಮದರಾಸಿನಲ್ಲಿ, ಕಾರಂತರು ಕಾಶಿಯಲ್ಲಿ. ಭವಿಷ್ಯದ ಬದುಕು ಪ್ರಶ್ನಾರ್ಥಕವಾಗಿತ್ತು. ಗುರುಗಳು ಹಜಾರಿ ಪ್ರಸಾದ್ ದ್ವಿವೇದಿ ಅನ್ನೋರು, ಇಲ್ಲ ನೀನು ಬೇರೆ ಯಾವ ವಿಷಯ ತೆಗೆದುಕೋಬೇಡ, ನಿನ್ನ ನಾಟಕನೇ ತಗೋ ಅಂತಂದಾಗ ನಾನು ಭಾರತೀಯ ರಂಗಮಂಚ ಮತ್ತು ಹಿಂದಿ ನಾಟಕ ಹೇಳಿ ವಿಷಯ ತಗೊಂಡ ಕೂಡ ಆಮೇಲೆ ಅನ್ನಿಸ್ತು, ಈ ಬರೀ ನಾಟಕದ ಎಷ್ಟೋ ಅನುಭವ ಗುಬ್ಬಿ ಕಂಪನಿ ಇದ್ರೂ
ಥೀಸಿಸ್ ಬರೀಕ್ಕೆ ಅದು ಅನುಕೂಲ ಅಲ್ಲ ಅಂತ ಹೇಳಿದಾಗ ಆಗ ಒಂದು ಕಲ್ಕತ್ತೆಗೆ ಹೋಗೋ ಅನುಕೂಲ ಆಯಿತು. ಆದರೂ ಅಲ್ಲಿ ಮೇಲೆ ಅನ್ನಿಸ್ತು ಇಲ್ಲ ಇನ್ನೂ ಸೈದ್ಧಾಂತಿಕವಾಗಿ ಕಲಿಬೇಕು, ಜಗತ್ತಿನ ನಾಟಕ ಕಲಿಬೇಕು ಅಂತಂದಾಗ ಆಗ ರಾಷ್ಟ್ರೀಯ ನಾಟ್ಯ ವಿದ್ಯಾಲಯ ಅಲ್ಲಿ ಕಲಿಯೋದಕ್ಕೆ ಹೋದೆ. ಅಲ್ಲಿಂದ ಮತ್ತೆ ಮತ್ತೆ ನಾಟಕದ ಬಗ್ಗೆ ಇನ್ನು ಹೆಚ್ಚು ಹತ್ತಿರ ಸಂಪರ್ಕ ಬೆಳೆದ ಹಾಗೆ ನಾನು ಈ ರಂಗಭೂಮಿಗೇನೆ ಒಂದು ರೀತಿಯಲ್ಲಿ ಮೀಸಲಾಗ್ತಿದ್ದೆ. ಜೀವನ ಪ್ರವಾಹವೋ ಇದು ಚಲ್ತಾ ನಾಟಕವೋ ಮತ್ತೊಂದು ಆಕಸ್ಮಿಕವೋ. ಕಾರಂತರೀಗ NSD ವಿದ್ಯಾರ್ಥಿ. ಇಬ್ರಾಹಿಂ ಅಲ್ಕಾಜಿ, ನಾತು ಸೇನ್, ನೇಮಿಚಂದ್ರ ಜೈನ್ ಮುಂತಾದವರ ಪ್ರಾಧ್ಯಾಪನದಲ್ಲಿ ರಂಗಾಧ್ಯಯನ, ರಂಗಭೂಮಿ, ನಾಟಕ, ಅನುವಾದ, ಪ್ರೊಡಕ್ಷನ್ ಅವಧಿ ಕಳೆದದ್ದೇ ತಿಳಿಯದು. NSD ಪದವೀಧರ BV ಕಾರಂತರು ದೆಹಲಿಯ ಪಟೇಲ್ ಸ್ಕೂಲ್ನಲ್ಲಿ ಡ್ರಾಮಾ ಮಾಸ್ಟರ್ ಆಗಿ ಪಂಜರಶಾಲೆ, ನನ್ನ ಗೋಪಾಲ, ಇಸ್ಪಿಟ್ ರಾಜ್ಯ ಮುಂತಾದ ನಾಟಕಗಳನ್ನು ನಿರ್ದೇಶಿಸಿದರು. ಪಟೇಲ್ ಸ್ಕೂಲ್ನ ಶ್ರೀ ಪಾಠಕ್ ಅವರು ಕಾರಂತರ ಬಗ್ಗೆ ಏನು ಹೇಳುತ್ತಾರೆಂದರೆ, another forte was theatre, and theatre activity started in the school because of Mr. Karant. He created a kind of a consciousness among theatre lovers, and the Hindi cinema, Hindi theatre was rejuvenated by Mr. Karant. ನಾಟಕ ಶಾಲೆಯ ಸಹಪಾಠಿಗಳು ಮತ್ತು ಮಿತ್ರರೊಡನೆ ಆರಂಭಿಸಿದ ಸಂಘಟನೆ ದಿಶಾಂತರ್. Change in direction, and Karant also has meant in many ways change in direction in our theatre attitudes. ದೆಹಲಿ ಕನ್ನಡ ಮಿತ್ರರನ್ನು ಕೂಡಿ ಕಟ್ಟಿದ ಕನ್ನಡ ಭಾರತಿಯಲ್ಲಿ ತುಘಲಕ್, ಜೋಕುಮಾರಸ್ವಾಮಿ ಅಲ್ಲದೆ ಶ್ರೀರಂಗರ ಅನೇಕ ನಾಟಕಗಳು ಪ್ರದರ್ಶನಗೊಂಡವು. ಈಗಲೇ ಕಾರಂತರು ಜರ್ಮನಿ, ಹಂಗೇರಿ, ಯುಗೋಸ್ಲಾವಿಯಾ, ಬಲ್ಗೇರಿಯಾ, ರುಮೇನಿಯಾಗಳ ರಂಗಭೂಮಿಯ ಅಧ್ಯಯನ ಮಾಡಿ ಹಿಂತಿರುಗಿ ಬಂದು ರಾಷ್ಟ್ರೀಯ ನಾಟಕ ಶಾಲೆಯ ಪ್ರಾಂಶುಪಾಲರಾದರು. ಕಾರಂತರ ಕಲಾ ನಿರ್ದೇಶಕ ರೋಬಿನ್ ದಾಸ್ ಹೇಳುತ್ತಾರೆ, फिर मैंने आपको कॉस्ट्यूम डिपार्टमेंट में देखा, वहां भी आप थे नहीं. कहाँ कैसे गए, बाहर कैसे निकले? And we both produced very many interesting plays. Such works like Varna 1, which was Macbeth, produced in Yakshagan style, and it had the haunting music which Mr. B.V. Karant produced, because I designed the costumes, I designed the sets, I designed the properties for him. So it is a total design, and like he being a music director, it's a total direction. ಕಾರಂತರ ವಿಶಿಷ್ಟ ಪ್ರಯೋಗ ಬರ್ನಂ 1 ಪ್ರದರ್ಶನ ಕಂಡ ರಂಗಸ್ಥಳ ಮೇಘದೂತ್. ಕಾರಂತರ ಅಂತರಂಗದಲ್ಲಿ ಭಾವನಾತ್ಮಕ ಬೆಸುಗೆ ಪಡೆದುಕೊಂಡ ಸ್ಥಳ ಹೆಗ್ಗೋಡು. ಆತ್ಮೀಯ ವ್ಯಕ್ತಿ KV ಸುಬ್ಬಣ್ಣ. ಸರ್ದಾರ್ ಪಟೇಲ್ ಆಡಿದ್ದೆ, ಆಗಲೇ ಬಹಳ ವರ್ಷಗಳಾಗಿದ್ದು, 5-6 ವರ್ಷಗಳಾಗಿತ್ತು. ಸ್ಕ್ರಿಪ್ಟ್ ಇರಲಿಲ್ಲ, ಅದನ್ನ ನಿಮ್ಗೆ ಹೇಳ್ಬಿಟ್ಟು ಅದನ್ನ ನಾಟಕ ಮಾಡಿರ್ಬೇಕು ಅಂತ. ನಿಮ್ಗೆ ಎಷ್ಟು ನೆನಪಿದೆ ಗೊತ್ತಿಲ್ಲ. ಈಗ 30 ವರ್ಷ ಆದ್ಮೇಲೆ ಈ ಒಂದು ಅದನ್ನ ಸಂಬಂಧವಿದೆಯಲ್ಲ ಅದು ನೆನಪಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಮಾತು ಕಲ್ತ್ಕೊಂಡು ನಾಟಕ ಮಾಡೋದು ಇದೆಲ್ಲ ಇರ್ತಿತ್ತಲ್ಲ, ನೀವು ಅದೇನು ಮಾಡ್ಲಿಲ್ಲ. ಬಂದ ಕೂಡಲೇ ಇರೋ ಮಕ್ಕಳೆಲ್ಲ ಬರ್ಲಿ ಅಂತಂದ್ರಿ, 70-80 ಜನ ತಗೊಂಡ್ರಿ. ಸ್ಕೂಲ್ನಲ್ಲಿ ನಾಟಕ ಮಾಡ್ತಿದ್ರಿ, ಆಮೇಲೆ ನಮ್ಮ ರೆಪರ್ಟರಿ ಕಂಪನಿಯಲ್ಲಿ ನಾಟಕ ಮಾಡ್ತಿದ್ರಿ. ಆಮೇಲೆ ಅದ್ರ ಮೊದಲು ನಾವು ಜನಸ್ಪಂದನ ಅನ್ನುವ ಇದನ್ನು ಮಾಡಿದಾಗ ಆ ಪ್ರೋಗ್ರಾಮ್ಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ರಂಗಭೂಮಿಯ ಕಾರ್ಯಕ್ರಮ ಮಾಡಿದಾಗ ನೀವು ಭಾಗವಹಿಸಿದ್ರಿ. ಒಂದು ಆಲ್ ಇಂಡಿಯಾ ಥಿಯೇಟರ್ ಅಂತ ಅನ್ನೋದನ್ನ ಅಂತಹ ಕನಸುಗಳು ನಮ್ಮ ಕಮಲಾದೇವಿಜಿ ಅಂತವರಿಗಿತ್ತು. ಅದನ್ನ ಕಾರಂತರು ಒಬ್ಬರೇ ಮಾಡಿದವರು ಅಂತ ಕಾಣುತ್ತೆ. ಯಾಕಂದ್ರೆ ಕಾರಂತರು ಎಲ್ಲಾ ಭಾರತದ ಎಲ್ಲಾ ಭಾಷೆಗಳ ಪ್ರದೇಶಕ್ಕೂ ಹೋಗಿ ಅಲ್ಲಲ್ಲೇ ನಾಟಕ ಮಾಡಿದ್ದಾರೆ. ಯಾವುದೇ ಭಾಷೆಯಲ್ಲಿ ನಾಟಕ ಮಾಡ್ತಾರೆ. ಹಾಗೆ ಒಂದು ರೀತಿಯ ಒಂದು ಭಾರತೀಯ ಗುಣದ ರಂಗ ಕಾರ್ಯ ಅವರಿಂದ ನೆರವೇರಿದೆ ಅಂತ. ಪ್ರಾಯಶಃ ನಮ್ಮಲ್ಲಿ ಮಾಡಿಸಿದ್ರಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಪಂಜರಶಾಲೆ ಎನ್ನುವ ನಾಟಕ. ಅವರ ಶ್ರೇಷ್ಠವಾದ ಕೆಲವೇ ಕೃತಿಗಳಲ್ಲಿ ಅದು ಕೂಡ ಒಂದಾಗುತ್ತೆ. ಅದರ ಹಾಗೇನೆ ಗೋಕುಲ ನಿರ್ಗಮನ ನಮ್ಮ ತಿರುಗಾಟದ ಟ್ರೂಪಿಗೆ ಮಾಡಿಸಿದ್ದು ಬಹಳ ಶ್ರೇಷ್ಠವಾದ ನಾಟಕ ಆಗಿತ್ತು. ನಿನ್ನೋಳು ನನ್ನೋಳು ಒಲಿದ ಮೇಲಿಂದೆ ಒಲಿವ ಮುನ್ನ ಜಗಕ್ಕೆಲ್ಲಕ್ಕೂ ಒಲಿದ ಮೇಲೆ ಜಗಕ್ಕೆಲ್ಲಕ್ಕೂ ಒಲಿವ ಮುನ್ನ ಜಗಕ್ಕೆಲ್ಲಕ್ಕೂ ಒಲಿದ ಮೇಲೆ ಜಗಕ್ಕೆಲ್ಲಕ್ಕೂ ಹಿನ್ನೆಲೆ ಮುನ್ನೆಲೆ ಹಿನ್ನೆಲೆ ಮುನ್ನೆಲೆ ಒಲಿದ ಮೇಲಿಂತೆ
ಒಲಿದ ಮೇಲಿಂತೆ ಅದು 70ರ ದಶಕ. ಕರ್ನಾಟಕ ರಂಗಭೂಮಿ ಎಂದೂ ಕಂಡರಿಯದ ಉತ್ಸಾಹದ ರಂಗ ವಾತಾವರಣ. ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಪಿ ಲಂಕೇಶ್ ಹಾಗೂ ಆದ್ಯ ರಂಗಾಚಾರ್ಯರೊಡಗೂಡಿ ಕಾರಂತರು ತೋರಿದ ಆಸಕ್ತಿ ಅಂದಿನ ರಂಗ ಸಾಧ್ಯತೆಯ ಕ್ಷಿತಿಜವನ್ನು ವಿಸ್ತರಿಸಿತು. ಕವಿ, ನಾಟಕಕಾರ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಕಾರಂತರ ಬಗ್ಗೆ ಏನು ಹೇಳುತ್ತಾರೆಂದರೆ, ದಿವಸದ 24 ಗಂಟೆ ಕೇವಲ ರಂಗಭೂಮಿಯ ಬಗ್ಗೆನೇ ಆಲೋಚನೆ ಮಾಡತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂತಂದ್ರೆ ಇಡೀ ದೇಶದಲ್ಲಿ ಕಾರಂತ ನಾನು ಕಂಡ ಹಾಗೆ. ಹಾಗೇನೆ ಸಂಗೀತ ಕೂಡ ನಾಟಕದ ಭಾಗ ಅನ್ನತಕ್ಕಂಥದ್ದೊಂದು ಅಖಂಡವಾದ ರೀತಿಯಲ್ಲಿ ಆಲೋಚನೆ ಮಾಡಿ ತಮ್ಮ ನಾಟಕದ ರೂಪಕವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಕಲಾ ಸಂಘ, ಶಕಶೈಲೂಷರು, ಭೂಮಿಕಾ, ನಟರಂಗ, ಬೆನಕ ಇನ್ನೂ ಅನೇಕ ತಂಡಗಳಿಗಾಗಿ ಹಯವದನ, ಜೋಕುಮಾರಸ್ವಾಮಿ, ಸತ್ತವರ ನೆರಳು, ಸಂಕ್ರಾಂತಿ, ಹಿಟ್ಟಿನ ಹುಂಜ, ಛೇಗವಾರ ಮುಂತಾದ ಹಲವು 10 ಜನಪ್ರಿಯ ನಾಟಕಗಳನ್ನು ನಿರ್ದೇಶಿಸಿದರು. ಇವುಗಳಲ್ಲಿ ಸತ್ತವರ ನೆರಳು 200ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ಕಂಡ ಜನಪ್ರಿಯ ನಾಟಕ. ಲೊಳಲೋಟೆ ಬಕ್ಕುಲೊಳಲೋಟೆ ಲೊಳಲೋಟೆ ಬಕ್ಕುಲೊಳಲೋಟೆ ಓಹ್ ಲೊಳಲೋಟೆ ಬಕ್ಕುಲೊಳಲೋಟೆ ಲೊಳಲೋಟೆ ಬಕ್ಕುಲೊಳಲೋಟೆ ಆನೆ ಕುದುರೆ ಒಂಟೆಯಲ್ಲ ಲೊಳಲೋಟೆ ಆನೆ ಕುದುರೆ ಒಂಟೆಯಲ್ಲ ಲೊಳಲೋಟೆ ಬಹುಸೇನೆ ಭಂಡಾರವು ಲೊಳಲೋಟೆ ಬಹುಸೇನೆ ಭಂಡಾರವು ಲೊಳಲೋಟೆ ಡೊಂಕು ಬಾಲದ ನಾಯಕರೇ ಏನೇನು ತವ ಮಾಡುವಿರಿ ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಹಣಿಕಿ ಇಣಿಕಿ ನೋಡುವಿರಿ ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಹಣಿಕಿ ಇಣಿಕಿ ನೋಡುವಿರಿ ಕಣಕ ಕೊಟ್ಟು ಹೊನಿಕೆಲಿ ಬಡಿದರೆ ಕೊಯ್ 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 ಮಾಡುವಿರಿ. ಭೋಪಾಲದ ಭಾರತ್ ಭವನ್. ಅಶೋಕ್ ವಾಜಪೇಯಿಯವರ ಕರೆಯ ಮೇರೆಗೆ ಭೋಪಾಲ್ ರಂಗಮಂಡಲಕ್ಕೆ ಬಂದ ಕಾರಂತರು ರಂಗಭೂಮಿಯ ಹಲವು ಸಾಧ್ಯತೆಗಳನ್ನು ಕಂಡುಕೊಂಡರು. ಭಾರತೀಯ ರಂಗಭೂಮಿಯ ಎಲ್ಲ ರಂಗಕರ್ತೃಗಳನ್ನು ಅಂತಾರಾಷ್ಟ್ರೀಯ ರಂಗಕರ್ಮಿಗಳ ಜೊತೆಗೆ ಮೇಳೈಸಿದರು. ನಮ್ಮ ಭಾರತೀಯ ರಂಗ ಪ್ರಯೋಗಗಳು ಪಾಶ್ಚಾತ್ಯ ರಂಗ ಪ್ರಯೋಗಗಳಿಗೆ ಸರಿಸಾಟಿ ಇದ್ದವು ಎನ್ನುತ್ತಾರೆ ಅಶೋಕ್ ವಾಜಪೇಯಿ. Nobody else ever tried doing, for instance, classics, modern and Greek and Shakespearean Hindi. ಕಾರಂತರೊಟ್ಟಿಗೆ ಕೆಲಸ ಮಾಡಿದ ವಿಭಾ ಹೇಳುವುದೇನೆಂದರೆ, ಭಾರತೀಯ ರಂಗಭೂಮಿಯ ನವ್ಯ ಸಂಶೋಧನೆ ಮತ್ತು ಸೃಷ್ಟಿಯ ಅಗ್ರಗಣ್ಯರಲ್ಲಿ ಕಾರಂತ ಪ್ರಥಮರು. ನಾಟಕ, ಸಾಹಿತ್ಯ ಮತ್ತು ಸಂಗೀತದ ಹೊಸ ಹುಡುಕಾಟಗಳಲ್ಲಿ ಮಕ್ಕಳ ಮನಸ್ಸಿನ ಕಾರಂತರಿಗೆ ಕಾರಂತರೇ ಸಾಟಿ. पहलियों का जो कि लोकोक्ति हैं, लोग गाते हैं। कारण जी की म्यूजिक की खासियत है कि सुर है, ताल है, वो सब मेलोडी है पूरी, लेकिन उसमें बाद जो थिएटर का म्यूजिक होना चाहिए वो. ಹೀಗೆ ಇನ್ನೂ ಕನಸು ಅರಳಿಸಿಕೊಳ್ಳುತ್ತಿರುವಾಗಲೇ ನಡೆದ ಕಹಿ ಘಟನೆ ಕುರಿತು ವಿಭಾ ಹೇಳುತ್ತಾರೆ. ವೆರಿ ಪೇನ್ಫುಲ್ ಟು ರಿಕಾಲ್ ಇಟ್ ಬಿಕಾಸ್ ನೌ ದ ಟೈಮ್ ಇಸ್ ಓವರ್ and it was in 1986 but असलियत ये है कि मैंने कभी कारण जी से इस बारे में बात नहीं की और ना कभी कारण जी ने. ಕಾರಂತ ಒಬ್ಬ ಮಾನವತಾವಾದಿ ನಿರ್ದೇಶಕ, ಕ್ರಿಯಾಶೀಲ ವ್ಯಕ್ತಿ. ಉದ್ದೇಶಪೂರ್ವಕವಾಗಿ ರೂಪಿಸಲ್ಪಟ್ಟ ಇಂತಹ ಘಟನೆಯಿಂದ ಮನಸ್ಸಿನ ಮೇಲಾಗುವ ನೋವು, ತಲ್ಲಣಗಳ ಘೋರತೆ ಎಂತಹುದು ಎನ್ನುವ ಕಲ್ಪನೆ ಅವರಿಗೆ ಇರಬೇಕಿತ್ತು ಎಂದು ಕಾಣದ ಕೈಗಳ ರಾಜಕೀಯ ಒಳಸುಳಿಯನ್ನು ವಿಭಾ ತಣ್ಣಗೆ ವಿರೋಧಿಸುತ್ತಾರೆ. पॉलिटिशियंस के थ्रू उसमें वो ये इस तरीके की दंगों में इस तरीके की चीजें भूल जाते हैं कि पेन किसको हो रहा है. कुछ वैसा ही हुआ, इसलिए इसको खत्म करने की ही बात है. और जहाँ तक मैं जानती हूँ कि मुझे नहीं लगता कि मैंने कभी कारण जी को इस स्थिति में या इस तरीके से सोचा भी हो कि हमारे दुश्मन हैं, मतलब हम
जब कोर्ट में भी खड़े हुए तब भी मुझे लगता था कि ये कुछ गलत हो रहा है। और खासियत इस बात की है कि कारण जी तो यहाँ से गए छोड़ करके और छोड़ना पड़ा या जैसे भी, मैं इसके शहर में मेरी वृत्त थी कि मैंने किया क्या, ये ऐसा क्या हुआ भाई, ये एक सिंपल सी दुर्घटना हुई, इसलिए मैं इस में काम करती रही। और ये माना कि ರಂಗಾಕಾಶದಲ್ಲಿ ಹಾರಲು ಹೊರಟ ಹಕ್ಕಿ ಪಂಜರ ಸೇರಿತು. ಬಿಡುಗಡೆಯಾದಾಗ ಮತ್ತೆ ಹಾರಿದ್ದು ಮೈಸೂರ ಕಡೆಗೆ. ಒಂದು ಸಂದರ್ಭ ಆ ನಂಬಿಕೆನ ನಮ್ಮಿಬ್ಬರ ನಂಬಿಕೆನೂ ಅಲ್ಲಾಡ್ಸ್ಬಿಡ್ತು. ಅದು ಭೂಪಾಲ್ನಲ್ಲಿ ನಡೆದಂತ ಒಂದು ವಿಭಾ ಕಾರಂತ ಕಾಂಡ. ಆಗ ಕಾರಂತರಿಗೆ ಇದ್ದ ಭಯ ಅಂತಂದ್ರೆ ಪ್ರೇಮ ಏನ್ ತಿಳ್ಕೊಂಡ್ಬಿಡ್ತಾಳೋ ಅನ್ನೋ ಭಯ ಅವರಿಗಿತ್ತು. ಆ ಭಯದಿಂದ ಅವ್ರು ಸ್ವಲ್ಪ ಒದ್ದಾಡ್ತಾನೆ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾನು ಭೂಪಾಲ್ನಲ್ಲೇ ಇದ್ದಿದ್ರಿಂದ ನಾನೆಲ್ಲಾ ಘಟನೆಗಳನ್ನು ಏನೇನು ನಡೀತು ಅನ್ನೋದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ರಿಂದ ನನಗೆ ಅವರಲ್ಲಿ ಪೂರ್ಣ ನಂಬಿಕೆ ಇದ್ದಿದ್ರಿಂದ ನಾನು ನನ್ನನ್ನು ಅವರನ್ನು ಈ ಘಟನೆಗಳೆಲ್ಲ ಹೆಚ್ಚು ಒಬ್ಬರನ್ನೊಬ್ಬರು ನಂಬೋ ಹಾಗೆ ಮಾಡಿ ಮತ್ತೆ ನಾವಿಬ್ಬರನ್ನು ಗಟ್ಟಿಯಾಗಿ ಮಾಡಿ. ಮೈಸೂರಿನ ನಾಟಕ ಕರ್ನಾಟಕ ರಂಗಾಯಣ ಕರ್ನಾಟಕದ ಪ್ರಥಮ ರೆಪರ್ಟರಿ, ಕಾರಂತರ ದೀರ್ಘಕಾಲದ ಕನಸಿನ ರಂಗಶಾಲೆ. ಬಾಲಕ ಕಾರಂತ್ ಗುಬ್ಬಿ ಕಂಪನಿಗೆ ಬಂದು ಸೇರಿದ ಊರಾದ ಮೈಸೂರಿನಲ್ಲೇ 45 ವರ್ಷಗಳ ಬಳಿಕ ರಾಜ್ಯ ರೆಪರ್ಟರಿಯೊಂದನ್ನು ಕಟ್ಟಲು ಸಜ್ಜಾಗಿದ್ದು ಅವರ ರಂಗ ಬದುಕಿನ ಒಂದು ಆಯನವನ್ನು ಸೂಚಿಸುತ್ತದೆ. ರಂಗಾಯಣದಲ್ಲಿ ತನ್ನೆಲ್ಲ ಕಲ್ಪನೆ, ಕನಸು, ಶಕ್ತಿಯನ್ನು ಧಾರೆ ಎರೆಯಲು ಬಯಸಿ ಮಕ್ಕಳ ನಾಟಕಗಳು ಸೇರಿ ಗಂಭೀರ ನಾಟಕಾನುಭವಗಳನ್ನು ನೀಡಿದರು. ಗೋವಿನ ಹಾಡು, ಕಿಂದರಿ ಜೋಗಿ, ತಿರುಕನ ಕನಸು, ತಲೆದಂಡ, ಚಂದ್ರಹಾಸ, ಮೂಕನ ಮಕ್ಕಳು, ಶೇಕ್ಸ್ಪಿಯರ್ಗೆ ನಮಸ್ಕಾರ ಮುಂತಾದ ನಾಟಕಗಳು ರಂಗಾಯಣದಲ್ಲಿ ಪ್ರದರ್ಶನಗೊಂಡವು. ರಂಗ గగనದ హక్కిಗೆ దూర దూర క్షితిజకే హారువ ఆసే. కారంజీ మాకు ప్రప్రథమంగా 1996లో భీష్మ నాటకం సంగీతం దర్శకత్వంలో మాకు భీష్మ నాటకం నేర్పించడం జరిగింది. దాని తర్వాత చండీప్రియ ఆలరిపు వారి సౌజన్యంతో 97లో నేర్పించడం జరిగింది. బ్లడ్ ప్లేని 1998. ಕಾರಂತರು ದುಡಿದ ಇತ್ತೀಚಿನ ರೆಪರ್ಟರಿ ಹೈದರಾಬಾದ್ನ ಸುರಭಿ, ಆಂಧ್ರ ಪ್ರದೇಶದ ರಂಗ ಕುಟುಂಬ. 96ರಲ್ಲಿ ಭೀಷ್ಮ, ಚಂಡಿಪ್ರಿಯ, ನಂತರ ಬಸ್ತಿ ದೇವತಾ ಯಾದಮ್ಮ ಎಂಬ ಬ್ರೆಕ್ಟ್ನ ನಾಟಕವನ್ನು ಆಡಿಸಿದರು. ನಮ್ಮ ಮೇಲೆ ನಮಗೇ ನಂಬಿಕೆ ಇಲ್ಲದಿದ್ದಾಗ ನಮ್ಮನ್ನು ನಂಬಿ ನಾಟಕವಾಡಿಸಿ ಮತ್ತೆ ಹೊಸ ಪ್ರಯೋಗಕ್ಕೆ ಒಡ್ಡಿಕೊಳ್ಳುವಂತೆ ಮಾಡಿದರು ಎನ್ನುತ್ತಾರೆ ಸುರಭಿಯ ಮುಖ್ಯಸ್ಥ ಬಾಬ್ಜಿ. ఆయన అంటే అందరికీ చాలా ఇష్టం, అందరం చాలా గౌరవిస్తాం కూడా. ಕಾರಂತರ ಜೊತೆ ಬೆಳಕು ಮತ್ತು ಧ್ವನಿಗಳ ಪ್ರಾಕಾರಗಳಲ್ಲಿ ಕೆಲಸ ಮಾಡಿ ಹೊಸ ಆಯಾಮವನ್ನೇ ಕಂಡುಕೊಂಡೆ ಎನ್ನುತ್ತಾರೆ ಜೆಎನ್ ಕೌಶಲ್. They are not 2-minute wonders which is there today and out tomorrow. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಚೋಮನ ದುಡಿ ಕಾರಂತರ ನಿರ್ದೇಶನದಲ್ಲಿ ಅರಳಿ ನಿಂತ ಪ್ರಪ್ರಥಮ ಚಿತ್ರ. ಚಲನಚಿತ್ರ ಸಂಗೀತದಲ್ಲಿ ತಮ್ಮದೇ ವಿಶೇಷ ಛಾಪು ಮೂಡಿಸಿದ ಕಾರಂತರು ಘಟಶ್ರಾದ್ದ, ಋಷ್ಯಶೃಂಗ ಚಿತ್ರಗಳ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು, ಹಂಸಗೀತೆ ಚಿತ್ರ ಸಂಗೀತಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಾಟಕ ನನಗೆ ಒಂಥರ ದಿನನಿತ್ಯದ ಬದುಕಿನ ತರ ಆಗ್ಬಿಟ್ಟಿತ್ತು, ಸಿನಿಮಾ ಒಂಥರ ಆಕಸ್ಮಿಕ ತರ ಆಗ್ಬಿಟ್ಟಿತ್ತು. ಆಕಸ್ಮಿಕವಾಗಿ ಬಂತು, ಆಕಸ್ಮಿಕ ಬಿಟ್ಟೆ. ತಟ್ಟು ಚಪ್ಪಾಳೆ ಪುಟ್ಟ ಮಗು, ತಟ್ಟು ಚಪ್ಪಾಳೆ ಪುಟ್ಟ ಮಗು, ತಕ್ಕೋ ಕೈ ಇಕ್ಕೋ ಕೈ, ಗಾಂಧಿಗಿಂದು ಜನುಮದಿನ, ಗಾಂಧಿಗಿಂದು ಜನುಮದಿನ, ತಟ್ಟು ಚಪ್ಪಾಳೆ ಪುಟ್ಟ ಮಗು, ತಟ್ಟು ಚಪ್ಪಾಳೆ ಪುಟ್ಟ ಮಗು. ಎಳೆಯರ ನುಡಿ ನಡೆಗಳಲ್ಲಿ ಸಹಜವಾದ ಕಲಾವಂತಿಕೆ ಇದೆ, ಮಕ್ಕಳ ನಾಟಕಗಳು ಸರಳವಾಗಿರಬೇಕು ಎನ್ನುತ್ತಾರೆ ಕಾರಂತರು. ವಿಶೇಷವಾಗಿ ದೊಡ್ಡವರ ನಾಟಕಗಳಲ್ಲೂ ಮಕ್ಕಳಿಗೆ ಮುದ ನೀಡುವ ಸೂಕ್ಷ್ಮಗಳನ್ನು ಹುಡುಕುವ ಕಾರಂತರು ನಾಟಕದ ಒಟ್ಟು ಪರಿಪೂರ್ಣತೆಗೆ ತುಡಿಯುವವರು. ಅತ್ಯಂತ ಸೂಕ್ಷ್ಮ ಸಂಘರ್ಷ ಕ್ಷಣಗಳನ್ನು ನಿಭಾಯಿಸಿಕೊಂಡು ಕಾರಂತರ ಜೊತೆಗೆ ಹೆಜ್ಜೆ ಇಟ್ಟು ನಡೆದು ಬಂದ ಪ್ರೇಮಾ ಕಾರಂತ್ ದಿಟ್ಟ ನೇರ ನಡೆನುಡಿಯ ಪ್ರತಿಭಾನ್ವಿತೆ. ಮಕ್ಕಳ ರಂಗಭೂಮಿಯಲ್ಲಿ ನಿತ್ಯ ಪ್ರಯೋಗಶೀಲೆ.
ಇವರ ಪ್ರಥಮ ನಿರ್ದೇಶನದ ಚಿತ್ರ ಫಣಿಯಮ್ಮ. ಅವರ ಸಂಗೀತದ ಬಗ್ಗೆ ನನಗೆ ಬಹಳ ಬಹಳ ಗೌರವ ಇದೆ. ಕಾರಣ ಅವರು ಸಣ್ಣ 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 ವಾದ್ಯಗಳನ್ನ ನಾನಾ ಕಡೆಯಿಂದ ಅದನ್ನು ಸಂಗ್ರಹಿಸಿ ಅದರಲ್ಲಿ ಒಂದು ಸೌಂಡ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಪ್ರಯೋಗಗಳನ್ನ ಮಾಡ್ತಿದ್ರಲ್ಲ, ಅದು ನನಗೆ ಬಹಳ ಇಷ್ಟವಾದ ಕಲೆ ಅವರದ್ದು. ಮದುವೆಗೆ ಮುಂಚೆ ನಾನು ನನ್ನ ಗಂಡ ಹೇಗಿರ್ಬೇಕು ಅಂತ ನಾನು ರೂಪಿಸ್ಕೊಂಡಿದ್ದನೋ ಅದೇ ರೀತಿ ಕಾರಂತರು ನನಗೆ ದೊರಕಿದ್ರು. ನಾಯಿಗೂ ಕಾರಂತರಿಗೂ ಬಾದರಾಯಣ ನಂಟು. ನಾಯಿ ಕೂಗಿನಲ್ಲಿ ನವರಸ ಭಾವವೆಲ್ಲವೂ ಇದೆ ಎನ್ನುವ ಕಾರಂತರಿಗೆ ಈಗ ಜುಂಜ ಮೆಚ್ಚಿನ ಶಿಷ್ಯ, ನಿತ್ಯ ಸಹಪಾಠಿ. ರಂಗಭೂಮಿಯ ಸಾಧ್ಯತೆಗಳ ಬಗ್ಗೆ ಕಾರಂತರ ಅನಿಸಿಕೆಗಳು ಹೀಗಿವೆ. ನಮ್ಮ ಎಲ್ಲಾ ಪ್ರಾದೇಶಿಕ ಕಲೆಗಳು ಒಂದು ರೀತಿಯಲ್ಲಿ ರಾಷ್ಟ್ರೀಯ ಕಲೆನೇ. ರಾಷ್ಟ್ರೀಯ ಮಟ್ಟಕ್ಕೆ ಬಂದು ರಾಷ್ಟ್ರೀಯವಾಗುತ್ತೆ. ಅದಕ್ಕೆ ನಮ್ಮ ದೇಶದ್ದಾದ್ರಿಂದ ಅದೇ ದೃಷ್ಟಿಯಲ್ಲಿ ಇದನ್ನ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಮ್ಮ ಕನ್ನಡದ ಭಾಷೆ ಇದು ಕನ್ನಡ ನಾಡಿನ ಭಾಷೆ. ಅದ್ರ ನಮ್ಮ ಕನ್ನಡ ವ್ಯವಹಾರ ಕೂಡ ನಮ್ದೇ ಇರುತ್ತೆ. ನಮ್ಮ ಅಂಗಭಂಗಿಗಳು ಮತ್ತು ಮುಖಭಾವಗಳು ಇವೆಲ್ಲ ನಮ್ಮದೇ ಒಂದು ಆಗ್ಬಿಡುತ್ತೆ. ನಮ್ಮ ಕನ್ನಡದಲ್ಲೇ ತಗೊಂಡ್ರೆ ನೀವು ದಕ್ಷಿಣ ಕನ್ನಡದೇ ಬೇರೆ, ಧಾರವಾಡದ್ದೇ ಬೇರೆ, ಇಲ್ಲೇ ವ್ಯತ್ಯಾಸ ಇದೆ. ಇವೆಲ್ಲ ಉಳಿಸಿಕೊಳ್ಳೋದು ಬಹಳ ಮುಖ್ಯ. ಇಲ್ಲದ್ರೆ ರಂಗಭೂಮಿಗೆ ಅರ್ಥವೇ ಇರೋಲ್ಲ. ಒಟ್ಟಿನಲ್ಲಿ ಇವೆಲ್ಲ ರಂಗಭೂಮಿಯ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಸ್ವರೂಪಗಳು, ಆಯಾಮಗಳು. ಈ ಆಯಾಮಗಳು ಉಳಿಸ್ಕೋಬೇಕಾದ್ರೆ ಈ ಪ್ರಾದೇಶಿಕತೆನೇ ಮುಖ್ಯ. ನಾನು ರಂಗಭೂಮಿ ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಪ್ರಜಾತಂತ್ರ ಶಕ್ತಿಯನ್ನು ಬೆಳೆಸೋದಕ್ಕೆ ಅನಿವಾರ್ಯ ಅಂತ ಹೇಳ್ತೀನಿ. ಅದರ ರಂಗಭೂಮಿಗಂತೂ ಬದುಕೇ ಮುಖ್ಯ ಆಗುತ್ತೆ, ಜೀವನವೇ ಮುಖ್ಯ ಆಗುತ್ತೆ. ಅದೇ ಒಂದು ರೀತಿಯಲ್ಲಿ ಕಲೆಯ ರೂಪದಲ್ಲಿ ಅಥವಾ ಒಂದು ರಾಜನೀತಿ ರೂಪದಲ್ಲಿ ಬರುತ್ತೆ. ಅದನ್ನು ಯಾವತ್ತೂ ಕೂಡ ಎಂಥ ನಾಟಕವಾಗಿರಲಿ, ಎಂಥ ಹಳೆ ನಾಟಕವಾಗಿರಲಿ ಅಥವಾ ಹೊಸ ನಾಟಕವಾಗಿರಲಿ ಅಥವಾ ಮತ್ತೆ ಮತ್ತೆ ಆಡಿದಾಗ ಅದರ ರಾಜನೀತಿ, ಅದರ ದರ್ಶನ ಬದಲಾವಣೆ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಇದು ಬದುಕಿಗೆ ಸಂಬಂಧಪಟ್ಟಿದ್ದು. ಅದನ್ನು ಮೊದಲು ನಾನು ಹೇಳೋದಾದ್ರೆ ಅಸ್ತಿತ್ವಕ್ಕೆ ಅರ್ಥ ಕೊಡುವುದೇ ಅದೇ ನಮ್ಮ ಒಂದು ದರ್ಶನ. ನಿಮ್ಮಲ್ಲಿರೋ ನಿಮ್ಮ ಮೆಚ್ಚಿನ ಯಾರು? ಲೇಖಕ, ನಟ, ನಿರ್ದೇಶಕ, ಹಾಡುಗಾರ ಇವರಲ್ಲಿ? ನನ್ನ ಮೆಚ್ಚಿನವನು ಅಂದ್ರೆ ನಾನೇ. ಅಂದ್ರೆ ನಾನು ನಟ ಅಥವಾ ನನ್ನ ನಟ. ಅಂದ್ರೆ ಆ ನಟ ಹಾಡುಗಾರನಾಗಿರ್ಬೇಕು, ಲೇಖಕನಾಗಿರ್ಬೇಕು, ನಿರ್ದೇಶಕನಾಗಿರ್ಬೇಕು, ಮತ್ತೆ ನಟನಾಗಿರ್ಬೇಕು. ಇದು ಒಂದು ರೀತಿಯಲ್ಲಿ ಏಕ ಪಾತ್ರದಲ್ಲೇ ಇವೆಲ್ಲಗಳು ಸೇರ್ಕೊಂಡಾಗಲೇ ಅಂತ ನಟ ಅನ್ಸ್ಕೊಳ್ಳಕ್ ಸಾಧ್ಯ. ಅದು ಉಳಿದವುಗಳೆಲ್ಲ ನಟನ ಅಂಗಗಳು. ಅದರಿಂದ ನನಗೆ ನಾನೇ. ಸಂಗೀತಕ್ಕಿಂತ ರಂಗ ಸಂಗೀತ ಹೇಗೆ ಭಿನ್ನ? ರಂಗ ಸಂಗೀತ ಅನ್ನೋದ್ಲೇ ಅದ್ರ ಭಿನ್ನ ಅಂತ ಅರ್ಥ ಆಗುತ್ತದೆ. ಯಾಕೆ ರಂಗಭೂಮಿಯ ಮೇಲೆ ಯಾವ್ದು ನಾಟಕ ಆಡ್ತೀವೋ ಆ ನಾಟಕಕ್ಕೋಸ್ಕರ ಸಂಗೀತ. ಅದಕ್ಕೆ ಯಾವ ಒಂದು ಅಂತ ಸಂಪ್ರದಾಯ ಅಥವಾ ಶಾಸ್ತ್ರೀಯ ಪರಂಪರೆ ಅದಕ್ಕಿಲ್ಲ. ಸಂಗೀತ ಅಂದ್ಕೂಡ ಶಾಸ್ತ್ರೀಯ ಪರಂಪರೆ, ಅದಕ್ಕೆ ತ್ಯಾಗರಾಜರು, ಭಾಗವತರು ಇಂಥವರೆಲ್ಲ ಬರ್ತಾರೆ. ಸಂಗೀತ, ರಂಗ ಸಂಗೀತ ಮಾತ್ರ ಪ್ರತಿ ಸಲನ್ನು ಒಂದೇ ನಾಟಕವನ್ನು ಕೂಡ ಮತ್ತೆ ಮತ್ತೆ ಆಡಿದಾಗ ಅದರ ಸಂಗೀತ ಬೇರೆ ಬೇರೆ ಆಗ್ಬೋದು. ನಿಮ್ಮಲ್ಲಿ ಇನ್ನೂ ಕನಸುಗಳು ಉಂಟಾ? ಅಯ್ಯೋ, ಎಂಥ ಪ್ರಶ್ನೆ. ಕನಸಿಲ್ಲದೆ ಬದುಕೇ ಇಲ್ಲ. ನನಗಷ್ಟೇ ಸಾವು ಬಂದರೂ ಕನಸಿಗೆ ಸಾವು ಬರೋಲ್ಲ. ಈಗಲೂ ಕನಸುಗಳ ನಿತ್ಯ ಕಾಣಿಸ್ತಿರ್ತೇನೆ. ಅದು ನಾಟಕದ ಬಗ್ಗೆ ಆಗ್ಲಿ ಅಥವಾ ಬದುಕಿನ ಬಗ್ಗೆ ಆಗ್ಲಿ. ಯಾಕಂದ್ರೆ ನನ್ನ ಬದುಕಿನ ಒಂದು ರೀತಿಯಲ್ಲಿ ಅಭಿವ್ಯಕ್ತಿ ಆಗೋದೇ ನಾಟಕದ ಮುಖಾಂತರ. ಆದ್ರಿಂದ ಅದು ನಾಟಕದ ಬಗ್ಗೆ ತುಂಬಾ ಕನಸುಗಳು ಇನ್ನೂ ಇವೆ. ನಿಮ್ಮ ಮೂಲ ಪ್ರೇರಕ ಶಕ್ತಿ ಯಾವ್ದು ಅನ್ಸುತ್ತೆ? ಕುತೂಹಲ. ಅದು ಚಿಕ್ಕ ವಯಸ್ಸಲ್ಲಿ ಇದ್ದಂತ ಈಗಲೂ ಅದೇ ಕುತೂಹಲ ಇರೋದು. ಅದನ್ನ ಒಂದು ರೀತಿಯಲ್ಲಿ ಭರತಮುನಿಯ ಭಾಷೆಯಲ್ಲಿ ಹೇಳೋದಾದ್ರೆ ವಿಸ್ಮಯ. ಭಾರತದ ರಂಗಭೂಮಿಗೆ ಅಂತಾರಾಷ್ಟ್ರೀಯ ವ್ಯಾಪ್ತಿಯನ್ನು ತಂದುಕೊಟ್ಟ ಬಿ.ವಿ. ಕಾರಂತರನ್ನು ಅರಸಿ ಬಂದ ಪ್ರಶಸ್ತಿಗಳು ಹಲವಾರು. ಪದ್ಮಶ್ರೀ, ಕಾಳಿದಾಸ್ ಸಮ್ಮಾನ್, ಗುಬ್ಬಿವೀರನ ಪ್ರಶಸ್ತಿ, ಹೀಗೆ ಸಾಲುಗಟ್ಟಿ ಬಂದ ಪ್ರಶಸ್ತಿಗಳು ಕಾರಂತರ ರಂಗನಿಷ್ಠೆಗೆ ಸಾಕ್ಷಿ. ಶುಭವಾರ ಇಂದಿನ ತಾರೆ ಶುಭತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕಾರಣ. 100ಕ್ಕೆ 100 ನಾಟಕಕ್ಕೆ ಮುಡಿಪಾಗಿಟ್ಟ ಜೀವ ಕಾರಂತ. ನಿತ್ಯ ನಿರೀಕ್ಷಣ, ನಿತ್ಯ ಚಿಂತನೆಗಳ ಜೀವ ಕಾರಂತ. ನಾಟಕ, ಸಂಗೀತ, ರಂಗಭೂಮಿ, ನಟ, ಅಭಿನಯ, ಭಾಷೆ ಈ ಎಲ್ಲ ಪ್ರಾಕಾರಗಳ ಸಂಗಮ ಕಾರಂತ. ಭಾರತೀಯ ರಂಗಗಗನ ಕಂಡ ಅದ್ಭುತ ಬಾನಾಡಿ ಬಾಬುಕೋಡಿ ವೆಂಕಟರಮಣ ಕಾರಂತ. ಹರಿ ಹರಿ ವಿಠಲ ಗೋವಿಂದ ವಿಠಲ, ಹರಿ ಹರಿ ವಿಠಲ ಗೋವಿಂದ ವಿಠಲ, ಹರಿ ಹರಿ ವಿಠಲ ಗೋವಿಂದ ವಿಠಲ, ಹರಿ
ವಿಠ್ಠಲ ಗೋವಿಂದ ವಿಠ್ಠಲ